ಜಾಂಬಿ ಡ್ರಗ್ಸ್ ಬಗ್ಗೆ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜಾಂಬಿ ಡ್ರಗ್ಸ್ ಬಗ್ಗೆ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜಾಂಬಿ ಡ್ರಗ್ಸ್ ಅನ್ನೋದು ಇಲ್ಲ, ಅದು ಸತ್ಯಕ್ಕೆ ದೂರವಾದಂತಹ ಮಾತು. ನಾನು ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದೇನೆ. ಹರಿಯಾಣ ಮೂಲದ ಆತ ಲಾರಿ ಡ್ರೈವರ್. ಆತನಿಗೆ ಡ್ರಿಂಕ್ಸ್ ಅಭ್ಯಾಸ ಇತ್ತು, ಡ್ರಗ್ಸ್ ತಗೊಂಡಿದ್ದ, ಆರೋಗ್ಯ ಸಮಸ್ಯೆಗೂ ಮೆಡಿಸಿನ್ ಅನ್ನ ತಗೊಂಡಿದ್ದ. ಹೀಗಾಗಿ ಆತನಿಗೆ ಅದರಿಂದ ಎಫೆಕ್ಟ್ ಆಗಿದೆ. ಯಾವ ಜಂಬಿಯಾನೂ ಇಲ್ಲ, ಏನೂ ಇಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಜಾಂಬಿ ಡ್ರಗ್ಸ್ ಬಗ್ಗೆ ಬಹಳ ಒಂದು ವಿಡಿಯೋ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಬಹಳ ಟೀಕೆಗೂ ಕೂಡ ವ್ಯಾಪಕವಾಗಿ ವ್ಯಕ್ತವಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಮಾಹಿತಿ ತಗೊಂಡೆ ನಿನ್ನೆ ದಿವಸ. ಅದು ಯಾರೊಬ್ಬ ಹರಿಯಾಣ ಪಂಜಾಬ್ ಬಂದು ಇಲ್ಲಿ ಕೆಲಸಕ್ಕೆ ಬಂದಿದ್ದಾನೆ. ಅವನು ಡ್ರಿಂಕ್ಸ್ ಮಾಡುವಂಥದ್ದು ಅಭ್ಯಾಸ ಅಂತ. ಅವನು ಲಾರಿ ಡ್ರೈವರ್. ಅವನು ಹಿಂದೆ ಎಲ್ಲ ಪಂಜಾಬ್ನಲ್ಲಿ ಡ್ರಗ್ಸ್ ಏನೋ ಯಾವಾಗ ತಗೊಂಡಿದ್ದ ಅಂತ ಹೇಳಿದ್ನಂತೆ. ಆಮೇಲೆ ಇದು ಯಾವ ಜಾಂಬಿನೂ ಇಲ್ಲ, ಏನಿಲ್ಲ. ಅವನು ಡ್ರಿಂಕ್ಸ್ ತಗೊಂಡು ಅದ್ರ ಜೊತೆಯಲ್ಲಿ ಅವನು ಬೇರೆ ಅದೇನೋ ಅವನಿಗೆ ಫಿಟ್ಸ್ ಅಲ್ಲ, ಏನೋ ಕಾಯಿಲೆ ಬರುತ್ತೆ ಅಂತೇಳಿ ಅದಕ್ಕೆ ಮೆಡಿಸಿನ್ ತೊಗೊಂಡಿಲ್ಲಂತೆ. ಅದ್ರ ಜೊತೆ ಡ್ರಿಂಕ್ಸ್ ತೊಗೊಂಡಿದ್ದಾನೆ. ಹಾಗಾಗಿ ಸ್ವಲ್ಪ ಅವನಿಗೆ ಇದಾಗಿದೆ, ಏನೋ ಎಫೆಕ್ಟ್ ಆಗಿದೆ. ಅದು ಬಿಟ್ಟರೆ ಯಾವ ಆ ಥರದ ಕೇಸಸ್ಸು ಎಲ್ಲೂ ಕೂಡ ಬಂದಿಲ್ಲ ಅಂತೇಳಿ ಬೆಳಗ್ಗೆ ಕಮಿಷನರ್ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರಿಂದ ಅದೆಲ್ಲ ಯಾರು ಅದನ್ನು ಪೋಸ್ಟ್ ಮಾಡಿದ್ರು ಅವನು ಕೂಡ ಹಿಡ್ಕೊಂಡು ಅವನು ಕೇಳುವಾಗ ಬೇಕಂತ ಈ ರೀತಿ ಪೋಸ್ಟಿಂಗ್ ಮಾಡಿದ್ದಾನೆ ಅಂತ ಅವನು ಒಪ್ಕೊಂಡಿದ್ದಾನೆ. ಅದು ಸತ್ಯಕ್ಕೆ ದೂರವಾಗಿರುವಂಥದ್ದು. ಜಾಂಬಿ ಡ್ರಗ್ಸ್ ಅನ್ನೋದು ಇಲ್ಲ. ನನ್ನ ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.